ಎಲ್ಲರಿಗೂ ನಮಸ್ಕಾರ. ಬಹಳ ದಿನ ಆದ್ಮೇಲೆ ಮತ್ತೆ ನಾವು ನೀವು ಭೇಟಿ ಆಗ್ತಿದೀವಿ. ನಾಸೆಟ್ 10 ನ ಮೇನ್ಸ್ ಎಕ್ಸಾಮ್ ಆದ್ಮೇಲೆ ಮತ್ತೆ ನಾವು ನೀವು ಭೇಟಿ ಆಗ್ತಿದೀವಿ. ಒಂದು ಬಹಳ ಇಂಪಾರ್ಟೆಂಟ್ ಹಾಗೂ ಶುಭ ಸುದ್ದಿಯ ಮುನ್ಸೂಚನೆ ಅಂತ ಹೇಳ್ಬೋದು. ಅದರೊಂದಿಗೆ ಸರ್, ಏನದು ಶುಭ ಸುದ್ದಿಯ ಮುನ್ಸೂಚನೆ, ಏನೇನು ವಿಷಯಗಳನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀವಿ, ಎಲ್ಲವನ್ನು ನಾನು ನಿಮ್ಗೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಲಿಸನ್ ಕೇರ್ಫುಲ್. ಫಸ್ಟ್, ಬಿಫೋರ್ ಎಕ್ಸ್ಪ್ಲೇನಿಂಗ್ ದ ಥಿಂಗ್ಸ್, ಐ ವಿಲ್ ಇಂಟ್ರೊಡ್ಯೂಸ್ ಮೈಸೆಲ್ಫ್. ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ಕರೆಂಟ್ ಆಗಿ ಏಮ್ಸ್ ಅಲ್ಲಿ ನರ್ಸಿಂಗ್ ಅಧಿಕಾರಿಯಾಗಿ ನಾನು ವರ್ಕ್ ಮಾಡ್ತಿದ್ದೀನಿ. ಹಾಗೂ ನನಗೆ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಆನ್ಲೈನ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಮೋರ್ ದೆನ್ 4 years ಇದೆ. ಹಾಗೂ ನನ್ನ ಪರ್ಸನಲ್ ಲೈಫಲ್ಲಿ ನಾನು 20+ ಸೆಂಟ್ರಲ್ ಗೌರ್ಮೆಂಟ್ ನರ್ಸಿಂಗ್ ಆಫೀಸರ್ ಎಕ್ಸಾಮ್ಗಳನ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ಹಾಗೂ 2 ಸೀನಿಯರ್ ನರ್ಸಿಂಗ್ ಆಫೀಸರ್ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ. ಮತ್ತು RRB ನರ್ಸಿಂಗ್ ಸೂಪರ್ಡೆಂಟ್ ಎಕ್ಸಾಮ್ ನ ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ, ಟಾಪ್ ರ್ಯಾಂಕ್. ಮತ್ತು ಕರೆಂಟ್ ಆಗಿ ನಾನು ಆನ್ಲೈನ್ ಅಲ್ಲಿ ನರ್ಸಿಂಗ್ ಆಫೀಸರ್ಸ್ ಗಳಿಗೆ ಟ್ರೈನ್ ಮಾಡೋಕ್ಕೋಸ್ಕರ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಅನ್ನೋ ಒಂದು ಬಿಗ್ ಪ್ಲಾಟ್ಫಾರ್ಮ್ ನ ಓಪನ್ ಮಾಡಿ ಆಲ್ರೆಡಿ 1,000ಕ್ಕಿಂತ ಹೆಚ್ಚು ಜನರನ್ನ ನಾವು ಪ್ಲೇಸ್ಮೆಂಟ್ ಕೊಟ್ಟಿದ್ದೀವಿ ಆಲ್ ಓವರ್ ಇಂಡಿಯಾ, ಇನ್ಕ್ಲೂಡಿಂಗ್ ದ ಕರ್ನಾಟಕ ಆಲ್ಸೋ. ಸರ್, ಕರ್ನಾಟಕದ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಕೊಟ್ಟಿದ್ದೀರಾ ಅಂತಂದ್ರೆ, ಕರ್ನಾಟಕದಲ್ಲಿ ESIC ರಾಜಾಜಿನಗರ್ ಬ್ಯಾಂಗ್ಳೂರಲ್ಲಿ ಕೊಟ್ಟಿದ್ದೀವಿ, ESIC ಪೀಣ್ಯದಲ್ಲಿ ಕೊಟ್ಟಿದ್ದೀವಿ ಬ್ಯಾಂಗ್ಳೂರ್, ಅಂಡ್ ಗುಲ್ಬರ್ಗ ESIC ಅಲ್ಲಿ ಕೂಡ UPSC ESIC ಕ್ಲಿಯರ್ ಮಾಡಿ ಅಭ್ಯರ್ಥಿಗಳು ಅಲ್ಲಿ ಕೂಡ ಜಾಯ್ನ್ ಆಗಿದ್ದಾರೆ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಅಕಾಡೆಮಿಯಿಂದ. ಮತ್ತು ಅದರ ಜೊತೆಗೆ ನಿಮ್ಹಾನ್ಸ್ ಅಲ್ಲಿ ಕೂಡ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ಇಷ್ಟೆಲ್ಲ ಕ್ಯಾಂಡಿಡೇಟ್ಸ್ ಗಳನ್ನು ನಾವು ಕರ್ನಾಟಕದಲ್ಲಿ ಪ್ಲೇಸ್ಮೆಂಟ್ ಮಾಡಿಸಿದ್ವಿ. ಹಾಗೂ ಇಂಡಿಯಾದಲ್ಲಿ ಪ್ರತಿಯೊಂದು ಏಮ್ಸ್ ಅಲ್ಲಿ ಮಾಸ್ಟರ್ ನರ್ಸಿಂಗ್ ಅಕಾಡೆಮಿಯಿಂದ, ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ನಿಂದ ಓದಿರತಕ್ಕಂತ ಅಭ್ಯರ್ಥಿಗಳು ಇವಾಗ ನರ್ಸಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ರು. ಬಹಳಷ್ಟು ಜನ ನಮ್ಗೆ ಕೇಳೋ ಒಂದು ಕ್ವಶನ್ ಏನು ಅಂತಂದ್ರೆ, ಸರ್, ಕರ್ನಾಟಕದಲ್ಲಿ ನಾವು ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡಬಹುದಾ, ನಮ್ಗೆ ಏನೇನು ಅಪಾರ್ಚುನಿಟೀಸ್ ಇದೆ ಸರ್? ಸರ್, ಈ ESIC ಅಲ್ಲಿ ನೀವು ಹೇಳ್ತಿದ್ದೀರಾ ರೆಕ್ರೂಟ್ಮೆಂಟ್ ಆಗಿದೆ, ಅಭ್ಯರ್ಥಿಗಳು ನಮ್ಮ ಅಕಾಡೆಮಿಯಿಂದ ಓದ್ಬಿಟ್ಟು ಪಾಸ್ ಆಗಿ ಅಲ್ಲಿ ಈಗ ನರ್ಸಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸರ್, ಅವ್ರು ಹೆಂಗೆ ಓದಿದ್ರು ಸರ್, ಅವರು ಏನನ್ನ ಫಾಲೋ ಮಾಡಿದ್ರು, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಸರ್, ಅವರಿಗೆ ರೆಕ್ರೂಟ್ಮೆಂಟ್ ಹೆಂಗಾಯ್ತು? ಸೊ ಅವ್ರು ಎಲ್ಲಾ ರೆಕ್ರೂಟ್ಮೆಂಟ್ ಆಗಿದ್ದು ಒಂದು UPSC ಅವರು ಕಂಡಕ್ಟ್ ಮಾಡಿರ್ತಕ್ಕಂಥ ESIC ಎಕ್ಸಾಮ್ ಅಲ್ಲಿ ಅವರು ಪಾಸ್ ಆಗಿ ಒಂದು ಒಳ್ಳೆ ಗುಡ್ ರ್ಯಾಂಕ್ ತಗೊಂಡು ಇವಾಗ ಗುಲ್ಬರ್ಗ ESIC ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಸ್ವಲ್ಪ ಜನ. ಇನ್ನು ಸ್ವಲ್ಪ ಜನ ಈಗೇನು ಪೀಣ್ಯದ ESIC ಇದೆ ಬ್ಯಾಂಗ್ಳೂರಲ್ಲಿ ಮತ್ತು ರಾಜಾಜಿನಗರ್ನ ESIC ಇದೆ ಬ್ಯಾಂಗ್ಳೂರಲ್ಲಿ, ಅಲ್ಲಿ ವರ್ಕ್ ಮಾಡತಕ್ಕಂತ ನರ್ಸಿಂಗ್ ಆಫೀಸರ್ಸ್ ಗಳೇನಿದ್ದಾರೆ ಅವರು ನಾರ್ಸೆಟ್ ನ ಗುಡ್ ರ್ಯಾಂಕ್ ಮುಖಾಂತರ ಕ್ಲಿಯರ್ ಮಾಡಿಬಿಟ್ಟು ಅಲ್ಲಿದ್ದಾರೆ. ಸರ್, ನಾರ್ಸೆಟ್ ಕ್ಲಿಯರ್ ಮಾಡ್ಬಿಟ್ಟು ESIC ಜಾಯ್ನ್ ಆಗ್ಬೋದು? ಹೌದು, ಆಗ್ಬಹುದು. ಅಲ್ಲಿ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಯಾವಾಗ ಅಂತಂದ್ರೆ, ಯಾವಾಗ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಕ್ಲಿಯರ್ ಮಾಡಿ ನೀವು ಏನ್ ಆಪ್ಷನ್ ಸೆಲೆಕ್ಷನ್ ಗೋಸ್ಕರ ಹೋಗ್ತೀರಾ, ಅಲ್ಲಿ ನಿಮ್ಗೆ ESIC ಕೂಡ ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಬ್ಯಾಕ್ ಟು ಕರ್ನಾಟಕ ಬಂದು ವರ್ಕ್ ಮಾಡ್ಬೋದು. ನಾರ್ಸೆಟ್ ಅಂದ್ರೆ ಲೈಕ್ ಮೊದ್ಲೊಂಥರ ಎಲ್ಲರ ಮೈಂಡ್ ಅಲ್ಲಿ ಇತ್ತು, ಸ್ಪೆಷಲಿ ಕರ್ನಾಟಕ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರ ಮೈಂಡ್ ಅಲ್ಲಿ, ಸರ್ ನಾವು ಹೈದರಾಬಾದ್ಗೆ ಹೋಗಿ ವರ್ಕ್ ಮಾಡ್ಬೇಕು, ನಾವು ಮಂಗಳಗಿರಿಗೆ ಹೋಗಿ ವರ್ಕ್ ಮಾಡ್ಬೇಕು, ನಾವು ದಿಯೋಗರ್ಗೆ ಹೋಗಿ ವರ್ಕ್ ಮಾಡ್ಬೇಕು, ಡೆಲ್ಲಿಗೆ ಹೋಗಿ ವರ್ಕ್ ಮಾಡ್ಬೇಕು. ಇವಾಗ ನೀವು ಕರ್ನಾಟಕದಲ್ಲೇ ಬೇಕು ಅಂತಂದ್ರೆ ESIC ನ ಚೂಸ್ ಮಾಡ್ಕೋಬಹುದು. ನಿಮಗೆ ESIC ಪೀಣ್ಯ, ರಾಜಾಜಿನಗರ್, ಗುಲ್ಬರ್ಗ ಮತ್ತು ಹೊಸದಾಗಿ ಓಪನ್ ಆಗಿರತಕ್ಕಂತಹ ದೊಡ್ಡಬಳ್ಳಾಪುರದ ESIC ಅಲ್ಲಿ ಕೂಡ ಪ್ಲೇಸ್ಮೆಂಟ್ ಕೊಡ್ತಕ್ಕಂತ ಚಾನ್ಸಸ್ ಇದೆ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಮತ್ತು ನಿಮ್ಗೆ ನಾನು ಅಲರ್ಟ್ ಮಾಡ್ತಿದ್ದೀನಿ, ಡೋಂಟ್ ನೆಗ್ಲೆಕ್ಟ್ ದಿಸ್ ವಿಡಿಯೋ ಬಿಕಾಸ್ ದಿಸ್ ಇಸ್ ಯುವರ್ ಲೈಫ್ ಚೇಂಜಿಂಗ್ ವಿಡಿಯೋ. ಸೊ ಕೆಲವೊಬ್ಬರಿಗೆ ಇದು ಜಸ್ಟ್ ಆನ್ ಯೂಟ್ಯೂಬ್ ವಿಡಿಯೋ, ಇನ್ಫಾರ್ಮೇಶನ್ ವಿಡಿಯೋ ಆಗಿರ್ಬೋದು. ಬಟ್ ಕೆಲವೊಬ್ಬರು ಅಂದ್ರೆ ಯಾರು ಸೀರಿಯಸ್ ಆಗಿದ್ದೀರಾ ಅವರಿಗೆ ಇದು ಲೈಫ್ ಚೇಂಜಿಂಗ್ ವಿಡಿಯೋ ಅಂಡ್ ಅವರಿಗೆ ಇದು ಒಂದು ದಾರಿ ದೀಪ ಅಂತಾನು ಕೂಡ ನಾನು ಹೇಳ್ತೀನಿ. ಸೊ ಕರೆಕ್ಟ್ ಆಗಿ ಒಂದೊಂದು ಪಾಯಿಂಟ್ ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮತ್ತು ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಕ್ಲಾಸಸ್ ನ ಅಥವಾ ಯೂಟ್ಯೂಬ್ ಚಾನಲ್ ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳು, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳು ಹಾಗೂ ನಿಮ್ಮ ಪ್ರಿಪರೇಷನ್ಗೋಸ್ಕರ ಏನೇನು ಗ್ರೂಪ್ಸ್ಗಳಿದೆ ಅಲ್ಲಿ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಕೂಡ ಅವರು ಕೂಡ ಅಲರ್ಟ್ ಆಗ್ತಾರೆ ಈ ರೆಕ್ರೂಟ್ಮೆಂಟ್ ಬಗ್ಗೆ. ಅವರು ಈ ರೆಕ್ರೂಟ್ಮೆಂಟ್ ನಲ್ಲಿ ಭಾಗವಹಿಸಿ ಪಾಸ್ ಆಗಿ ಅವರು ಕೂಡ ಪ್ಲೇಸ್ಮೆಂಟ್ ತಗೊಳ್ತಕ್ಕಂಥ ಚಾನ್ಸಸ್ ಇದೆ.
ಸೊ ನಾನು ಯಾಕೆ ಈ ವಿಡಿಯೋ ಮಾಡಿದೆ ಇವಾಗ ಅಂತಂದ್ರೆ, ಲಾಸ್ಟ್ ಒಂದು 7 ಡೇಸ್ ಇಂದ ಕಂಟಿನ್ಯೂಸ್ ಆಗಿ ಒಂದೇ ಮೆಸೇಜ್ ಬರ್ತಿದೆ, ಸರ್ 1300 ನರ್ಸಿಂಗ್ ಆಫೀಸರ್ಗಳು ಹುದ್ದೆ ಗೌರ್ಮೆಂಟ್ ಅವ್ರು ಹೇಳಿದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿ ಸರ್, ಅದ್ರ ಬಗ್ಗೆ ಹೇಳಿ ಸರ್, ಅದಕ್ಕೆ ಹೆಂಗ್ ಪ್ರಿಪೇರ್ ಆಗ್ಬೇಕಂತ ಹೇಳಿ ಸರ್. ಕಾಲ್ ಅಲ್ಲೂ ಅದೇ ಕೇಳ್ತೀರಾ, ವಾಟ್ಸ್ಆಪ್ ಮೆಸೇಜ್ ಅಲ್ಲೂ ಅದೇ ಕೇಳ್ತಿದ್ದಾರೆ. ಸೊ ಹಂಗಾಗಿ ಎಲ್ರಿಗೂ ಪರ್ಸನಲ್ ಆಗಿ ರೆಸ್ಪಾನ್ಸ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ನಿಮ್ಗೆ ಈ 1300 ನರ್ಸಿಂಗ್ ಆಫೀಸರ್ಸ್ ಗಳದ ಏನು ಪೋಸ್ಟ್ ನಾವು ತಗೋತೀವಿ ಅತಿ ಶೀಘ್ರದಲ್ಲಿ ಅಂತ ಕರ್ನಾಟಕ ಗೌರ್ಮೆಂಟ್ ಅವ್ರು ಹೇಳಿದ್ರೆ ಅದ್ರ ಬಗ್ಗೆ ಫಸ್ಟ್ ನಾನು ಡಿಸ್ಕಷನ್ ಮಾಡ್ತೀನಿ. ಅದಾದ್ಮೇಲೆ ನಾನ್ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಅಪಾರ್ಚುನಿಟಿ ಇದೆ ಕರ್ನಾಟಕದಲ್ಲಿ, ನೀವು ಹೆಂಗೆ ಅದಕ್ಕೆ ನೀವು ಟಾರ್ಗೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅದರ ಜೊತೆಗೆ ನೀವು ಏನ್ ಓದ್ಬೇಕು, ಏನ್ ಪ್ರಾಕ್ಟೀಸ್ ಮಾಡ್ಬೇಕು, ಏನ್ ಫಾಲೋ ಮಾಡ್ಬೇಕು, ಸಕ್ಸಸ್ ಆಗಕ್ಕೆ ನೀವು ಹೆಂಗ್ ರೆಡಿ ಆಗ್ಬೇಕು ಅನ್ನೋದ್ರ ಬಗ್ಗೆನೂ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಫಸ್ಟ್, ಇದು ಒಂದು ಕರ್ನಾಟಕ ಗವರ್ಮೆಂಟ್ ಕಾಂಗ್ರೆಸ್ ಸರ್ಕಾರದ ಒಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ. ಈ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲಿ ಮೊನ್ನೆ ಕೆಲವು ದಿನಗಳ ಹಿಂದೆ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂತ ಪೋಸ್ಟರ್ನ. ಅದು ಏನಂತಂದ್ರೆ, ಆರೋಗ್ಯ ಇಲಾಖೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಉದ್ಯೋಗ ಪರ್ವವನ್ನು ನಡೆಸ್ತೀವಿ, ಅದರಲ್ಲಿ 225ಕ್ಕಿಂತ ಜಾಸ್ತಿ ನಾವು ವೈದ್ಯರ ನೇಮಕಾತಿ ಅಂದ್ರೆ ಡಾಕ್ಟರ್ಸ್ ಗಳನ್ನ ನಾವು ರೆಕ್ರೂಟ್ಮೆಂಟ್ ಮಾಡ್ತೀವಿ, 1300ಕ್ಕಿಂತ ಜಾಸ್ತಿ ನರ್ಸಿಂಗ್ ಆಫೀಸರ್ಸ್ ಗಳು ಶುಶ್ರೂಷಕರನ್ನು ಕೂಡ ನಾವು ನೇಮಕಾತಿ ಮಾಡ್ತೀವಿ. ಇದರಲ್ಲಿ ಅವರು BSc ನರ್ಸಿಂಗ್ ಮತ್ತು GNM ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಎಸ್. ಸೊ ಇಲ್ಲಿ ಅವರು ಹೇಳಿರ್ತಕ್ಕಂಥದ್ದು 225 ವೈದ್ಯರ ಹುದ್ದೆ ಮತ್ತು 1300 ನರ್ಸಿಂಗ್ ಆಫೀಸರ್ಸ್ ಗಳ ಹುದ್ದೆ. ಇದನ್ನ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಬಿಫೋರ್ ದ ನೆಕ್ಸ್ಟ್ ಫೈನಾನ್ಸಿಯಲ್ ಇಯರ್, ಬಿಕಾಸ್ ಇದು ಒಂದು ಫೈನಾನ್ಸಿಯಲ್ ಸೆಕ್ಷನ್ ಅಲ್ಲಿ ಪೆಂಡಿಂಗ್ ಇದೆ. ಸೊ ಇವಾಗ ಈ ಫೈನಾನ್ಸಿಯಲ್ ಸೆಕ್ಷನ್ ಅಲ್ಲಿ ಇದು ಕ್ಲಿಯರ್ ಆದ್ರೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಫೈನಾನ್ಸಿಯಲ್ ಇಯರ್ ಬರೋಕ್ಕಿಂತ ಮುಂಚೆನೆ ಈ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗುವಂತ ಚಾನ್ಸಸ್ ಗಳು ಇರುತ್ತೆ. ಸೊ ಅಪಾರ್ಚುನಿಟೀಸ್ ಗಳಿಗೆ ನಿಮ್ಗೆ ಸಾವಿರಾರು ಇದೆ, ಸಿಕ್ಕಾಪಟ್ಟೆ ಅಪಾರ್ಚುನಿಟೀಸ್ ಗಳಿದೆ ನರ್ಸಿಂಗ್ ಆಫೀಸರ್ಸ್ ಅಥವಾ BSc ನರ್ಸಿಂಗ್ GNM ನರ್ಸಿಂಗ್ ಕಂಪ್ಲೀಟ್ ಮಾಡಿದವ್ರಿಗೆ. ಜಸ್ಟ್ ನೀವು ಈ ಅಪಾರ್ಚುನಿಟೀಸ್ ಗಳನ್ನ ಯೂಸ್ ಮಾಡ್ಕೊಳ್ಳಕ್ಕೆ ರೆಡಿ ಆಗಿ. ಹೆಂಗ್ ರೆಡಿ ಆಗ್ಬೇಕು ಅನ್ನೋದನ್ನು ನಾವು ಟ್ರೈನ್ ಮಾಡ್ತೀವಿ. ಕಳೆದ ಒಂದು 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಆಲ್ ಓವರ್ ಇಂಡಿಯಾ 1000ಕ್ಕಿಂತ ಹೆಚ್ಚು ಸೆಲೆಕ್ಷನ್ ಗಳು ಕೊಟ್ಟಿರ್ತಕ್ಕಂಥ ಈ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ನಿಮ್ಗೆ ಮತ್ತೆ ಬರುತ್ತೆ. KEA ಕೋರ್ಸ್ ಬ್ಯಾಚ್ ತಗೊಂಡ್ಬಿಟ್ಟು ಕಂಪ್ಲೀಟ್ 100% ರಿಸಲ್ಟ್ ಕೊಡಂತಕ್ಕಂಥ ಶ್ಯೂರಿಟಿ ಒಂದಿಗೆ ಬರ್ತೀವಿ. ಈ ರೆಕ್ರೂಟ್ಮೆಂಟ್ ಅಂದ್ರೆ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಅಂದ್ರೆ ಏನು ಅಂತ ಮತ್ತೆ ನಾವು ಪ್ರೂವ್ ಮಾಡ್ತೀವಿ, ಹೆಂಗೆ ಲಾಸ್ಟ್ 4 ವರ್ಷದಿಂದ ಪ್ರೂವ್ ಮಾಡ್ತಾ ಬಂದಿದ್ದೀವಿ ಅದೇ ರೀತಿಯಲ್ಲಿ. ಓಕೆ, ಸೊ ಜಸ್ಟ್ ಸ್ಟೇ ಕನೆಕ್ಟೆಡ್ ವಿತ್ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಟು ಸೆಕ್ಯೂರ್ ಯುವರ್ ಲೈಫ್ ಇನ್ ಕರ್ನಾಟಕ. ಓಕೆ, ಸೊ ಇದೊಂದು ಇನ್ಫಾರ್ಮೇಶನ್ ಆಯ್ತು. ಇಲ್ಲಿ 1300 ಹುದ್ದೆಗಳನ್ನು ಅವ್ರು ಏನ್ ಹೇಳಿದ್ದಾರೆ, ಸರ್ ಇದು ಎಲ್ಲೆಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾರೆ? ಇದು ರಿಕ್ರೂಟ್ಮೆಂಟ್ ಮಾಡ್ತಾರೆ ಆಲ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಅಟ್ಯಾಚ್ ಆಗಿರತಕ್ಕಂಥ ಹಾಸ್ಪಿಟಲ್ಸ್ ಗಳು. ಫಾರ್ ಎಕ್ಸಾಂಪಲ್, ಇವಾಗ ಗುಲ್ಬರ್ಗ ಅಂದ್ರೆ ಜಿಮ್ಸ್ ಇದೆ, ಅಂಡ್ ಕಿಮ್ಸ್ ಅಂಡ್ ವಿಮ್ಸ್ ಅಂಡ್ ಬಿಮ್ಸ್, ಲೈಕ್ ಈ ತರಹದ ಎಲ್ಲಾ ಸ್ಟೇಟ್ ಲೈಕ್ ಎಲ್ಲಾ ಡಿಸ್ಟ್ರಿಕ್ಟ್ ಗಳಲ್ಲಿ ಏನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಗಳಿದೆ, ಅದ್ರ ಜೊತೆಗೆ ಕೆಲವೊಂದಿಷ್ಟು ಗ್ರೌಂಡ್ ಲೆವೆಲ್ ಅಲ್ಲಿ ನರ್ಸಿಂಗ್ ಆಫೀಸರ್ಸ್ ಗಳ ಹುದ್ದೆಗಳು ಖಾಲಿ ಆಗಿದೆ. ಆ ಗ್ರೌಂಡ್ ಲೆವೆಲ್ ಪ್ಲಸ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಗಳಲ್ಲಿ ಈ ರಿಕ್ರೂಟ್ಮೆಂಟ್ ನ ಅವರು ತಗೊಳ್ತಕ್ಕಂತ 99% ಚಾನ್ಸಸ್ ಇದೆ. ಸರ್ ಇದ್ರ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ, ಅಫಿಷಿಯಲ್ ಆಗಿ ಯಾವುದೇ ರೀತಿಯಾದಂತ PDF ಗಳು ಅವರು ಇನ್ನೂವರೆಗೂ ಅಪ್ಲೋಡ್ ಮಾಡಿಲ್ಲ. ಬಟ್ ನೆಕ್ಸ್ಟ್ 2 to 3 ವೀಕ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದರ ಇನ್ ಡೀಟೇಲ್ ಆಗಿ ಅವರು ಡೀಟೇಲ್ಸ್ ಆಗಿ ಲೈಕ್ ಏನೇನು ಎಕ್ಸಾಮ್ ಸಿಲೆಬಸ್ ಇರುತ್ತೆ, ಯಾವ್ದು ಅಪ್ಲಿಕೇಶನ್ ಡೇಟ್, ಯಾವ್ದು ಕ್ಲೋಸಿಂಗ್ ಡೇಟ್, ಹೇಗೆ ಅಪ್ಲೈ ಮಾಡಬೇಕು, ಎಷ್ಟು ಎಕ್ಸಾಮ್ ಫೀಸು, ಯಾವ ಕೆಟಗರಿಗೆ ಎಷ್ಟೆಷ್ಟು ಪೋಸ್ಟ್, ಎಲ್ಲವನ್ನು ಡೀಟೇಲ್ ಆಗಿ ಅವರು ಶೇರ್ ಮಾಡ್ತಾರೆ. ಅವಾಗ ಮತ್ತೆ ನಾವು ಇದೇ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ನ ಅಫಿಷಿಯಲ್ ಚಾನಲ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅದಕ್ಕೆ ಹೇಳ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸರ್ ಇದ್ರದ್ದು ಡೇಟ್ ಏನು ಫಿಕ್ಸ್ ಇಲ್ಲ, ಬಟ್ ಅಪಾರ್ಚುನಿಟೀಸ್ ಇದೆ, ಬಹು ಬೇಗ ಬರುತ್ತೆ. ನೀವು ಅಪಾರ್ಚುನಿಟಿ ಲೈಕ್ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ 1 ತಿಂಗಳಲ್ಲಿ ಓದಿ ನಾನು ಕ್ಲಿಯರ್ ಮಾಡ್ತೀನಿ ಅಂದ್ರೆ ಅದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಬಹುದು. ಯಾಕಂತಂದ್ರೆ ನಿಮಗಿಂತ ಮುಂಚೆ ಅಭ್ಯರ್ಥಿಗಳು ಆಲ್ರೆಡಿ ಪ್ರಿಪೇರ್ ಮಾಡ್ತಿದ್ದಾರೆ ಈ ಎಕ್ಸಾಮ್ಗೋಸ್ಕರ. ಸೊ ದಟ್ ಈಸ್ ಹೆಂಗ್ ಮಾಡ್ತಿದ್ದಾರೆ, ಎಲ್ಲಿ ಮಾಡ್ತಿದ್ದಾರೆ ಎಲ್ಲಾನು ಹೇಳ್ಕೊಡ್ತೀವಿ. ಸೊ ನೀವು ಕೂಡ ಈ ಎಕ್ಸಾಮ್ ನ ನೀವು ಕ್ಲಿಯರ್ ಮಾಡಿ ಸೆಲೆಕ್ಷನ್ ಆಗಬಹುದು ಮತ್ತು ನೀವು ಕೂಡ ಇದ್ರ ಪ್ರಿಪರೇಷನ್ ಜರ್ನಿಯಲ್ಲಿ ಇನ್ವಾಲ್ವ್ ಆಗಿ ನಿಮ್ಮನ್ನು ನೀವು ಒಂದು ಸೆಲೆಕ್ಷನ್ ಅಂತ ದಡಕ್ಕೆ ನೀವು ಸೇರಿಸ್ಕೋಬಹುದು. ಹೆಂಗ್ ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ
ಇದ್ರ ಎಕ್ಸಾಮ್ ಡೇಟ್ ಎಲ್ಲಾನು ನಾವು ಬಹಳಷ್ಟು ಬೇಗ ಯಾವಾಗ ಅಫಿಷಿಯಲ್ ಆಗಿ ನಮ್ಗೆ ಗೊತ್ತಾಗುತ್ತೆ ಅವಾಗ ನಿಮ್ಗೆ ಇಲ್ಲೇ ಬಂದ್ಬಿಟ್ಟು ಮತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಏನಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳು ಹಾಗೂ ಇಲ್ಲಿ ನಿಮಗೆ ಬಿಗ್ ಅಲರ್ಟ್ ಇದೆ. ಸರ್ ಏನ್ ಬಿಗ್ ಅಲರ್ಟ್ ಅಂದ್ರೆ ಓನ್ಲಿ ಫ್ಯೂ ಡೇಸ್ ಬ್ಯಾಕ್ ನಮ್ಮ ESIC ಮಿನಿಸ್ಟರ್ ಆಗಿರ್ತಕ್ಕಂಥ ಮನ್ಸುಖ್ ಮಾಂಡವಿಯಾ ಅವರು ಬಂದ್ಬಿಟ್ಟು ಇನಾಗ್ರೇಷನ್ ಮಾಡಿದ್ದಾರೆ ಒಂದು 100 ಬೆಡೆಡ್ ಹಾಸ್ಪಿಟಲ್ ಇನ್ ದೊಡ್ಡಬಳ್ಳಾಪುರ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ. ಇನಾಗ್ರೇಷನ್ ಆಫ್ ದಿ ESIC ಹಾಸ್ಪಿಟಲ್ ಇನ್ ದೊಡ್ಡಬಳ್ಳಾಪುರ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ. ಸೊ ಇದು 100 ಬೆಡೆಡ್ ಹಾಸ್ಪಿಟಲ್ ಅಲ್ಲಿ ನಿಮಗೆ ಇಲ್ಲ ಅಂತಂದ್ರೆ ಒಂದು 300ರಿಂದ 400 ಜನ ನರ್ಸಿಂಗ್ ಆಫೀಸರ್ಸ್ಗಳು ಬೇಕಾಗ್ತಾರೆ. ಬಟ್ ಫೇಸ್ 1 ಅಲ್ಲಿ ನಿಮ್ಗೆ ಎಲ್ಲ 400 ರಿಕ್ರೂಟ್ಮೆಂಟ್ ಸಿಗಲ್ಲ. ಫೇಸ್ 1, ಫೇಸ್ 2, ಫೇಸ್ 3 ಅಂತ ಇರುತ್ತೆ. ಅದರಲ್ಲಿ ನಿಮ್ಗೆ ಫೇಸ್ 1 ಅಲ್ಲಿ ಇಲ್ಲ ಅಂತಂದ್ರೆ ಒಂದು 170 to 150 ನರ್ಸಿಂಗ್ ಆಫೀಸರ್ಸ್ ಗಳು ರಿಕ್ರೂಟ್ಮೆಂಟ್ ಆಗುವಂತ ಚಾನ್ಸಸ್ ಇದೆ. ಯಾಕೆ ಇದೆ ಸರ್ ಅಂತಂದ್ರೆ ಇವಾಗ ESIC ಕೂಡ ನರ್ಸಿಂಗ್ ಆಫೀಸರ್ಸ್ ಗಳನ್ನ ನಾರ್ಸೆಟ್ ಮುಖಾಂತರ ತಗೋತಿದೆ. ಅರ್ಥ ಆಯ್ತಾ? ಸೊ ಇವಾಗ ನಾರ್ಸೆಟ್ ಮುಖಾಂತರ ಕ್ಲಿಯರ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು, ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ನ ಅಭ್ಯರ್ಥಿಗಳು ಇವಾಗ ಪೀಣ್ಯದ ಬೆಂಗಳೂರು ESIC ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಹಾಗೂ ನಮ್ಮ ಬೆಂಗಳೂರು ESIC ರಾಜಾಜಿನಗರಲ್ಲಿ ವರ್ಕ್ ಮಾಡ್ತಿದ್ದಾರೆ, ಹಾಗೂ ಗುಲ್ಬರ್ಗಾದಲ್ಲಿ ಕೂಡ ನರ್ಸಿಂಗ್ ಆಫೀಸರ್ಸ್ ಗಳಾಗಿ ಸೆಲೆಕ್ಷನ್ ಆಗಿ ವರ್ಕ್ ಮಾಡ್ತಿದ್ದಾರೆ. UPSC ESIC ಅಲ್ಲಿ ಕ್ಲಿಯರ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲಾ ESIC ಎಕ್ಸಾಮ್ ನ ಲೈಕ್ ಎಲ್ಲ ESIC ಹಾಸ್ಪಿಟಲ್ಸ್ ಗಳ ಪೋಸ್ಟ್ಗಳು ನಾರ್ಸೆಟ್ ಕಂಡಕ್ಟ್ ಮಾಡ್ತಿದೆ ಅಂತಂದ್ರೆ ನಾರ್ಸೆಟ್ ಇಯರ್ಲಿ 2 ಟೈಮ್ ಆಗ್ತಿದೆ. ಈ ದೊಡ್ಡಬಳ್ಳಾಪುರ ESIC ಹಾಸ್ಪಿಟಲ್ ಪೋಸ್ಟ್ ಗಳು ಕೂಡ ನಾರ್ಸೆಟ್ ಅಲ್ಲಿ ಇನ್ಕ್ಲೂಡ್ ಆಗ್ತಕ್ಕಂಥ ಚಾನ್ಸ್ ಇದೆ. ಸೊ ಎಷ್ಟು ಚಾನ್ಸ್ ಇದೆ ಅಂತಂದ್ರೆ 90% ಪ್ಲಸ್ ಚಾನ್ಸ್ ಇದೆ. ಸೊ ಜಸ್ಟ್ ನೀವು ರೆಡಿ ಆಗಿ ಅಷ್ಟೇ, ಇನ್ ಕೇಸ್ ಬರ್ಲಿಲ್ಲ ಅಂತಂದ್ರು ನಿಮ್ಗೆ ಪೀಣ್ಯ ಮತ್ತು ರಾಜಾಜಿನಗರ್ ಮತ್ತು ಗುಲ್ಬರ್ಗಾ ESIC ಅಲ್ಲಿ ಡೆಫಿನೆಟ್ ಆಗಿ ಪೋಸ್ಟ್ ಬರ್ತವೆ. ಯಾಕಂತಂದ್ರೆ ESIC ಹಾಸ್ಪಿಟಲ್ ಗಳಲ್ಲಿ ಇರತಕ್ಕಂತ ಬಹಳಷ್ಟು ನರ್ಸಿಂಗ್ ಆಫೀಸರ್ಸ್ ಗಳು ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ESIC ಹಾಸ್ಪಿಟಲ್ಸ್ ಗಳಿಗೆ ಹೋಗಿದ್ದಾರೆ ಆಲ್ರೆಡಿ. ಲೈಕ್ ತೆಲಂಗಾಣ ತೆಲಂಗಾಣಕ್ಕೆ ಬಂದಿದ್ದಾರೆ, ಹೈದರಾಬಾದ್ಗೆ, ಮತ್ತೆ ಕೆಲವೊಬ್ರು ಅವರವ್ರ ಸ್ಟೇಟ್ ಗಳಿಗೆ ಟ್ರಾನ್ಸ್ಫರ್ ತಗೊಂಡು ಹೋಗಿದ್ದಾರೆ. ಸೊ ಕರ್ನಾಟಕದಲ್ಲಿ ಇವಾಗ ಹ್ಯೂಜ್ ವ್ಯಾಕನ್ಸಿ ಖಾಲಿ ಇದೆ ESIC ಹಾಸ್ಪಿಟಲ್ಸ್ ಗಳಲ್ಲಿ. ಇದು ಒಂದು ಪ್ಯೂರ್ ಅಂಡ್ ವೆರಿ ಪ್ಯೂರ್ ಸೆಂಟ್ರಲ್ ಗೌರ್ಮೆಂಟ್ ವ್ಯಾಕನ್ಸಿ. ಇಲ್ಲಿ ನಿಮಗೆ 1 ಲಕ್ಷ ಸ್ಯಾಲರಿ ಇನ್ ಹ್ಯಾಂಡ್ ಸಿಗುತ್ತೆ ಪರ್ ಮಂತ್. ಓಕೆ, ಸೊ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ, ರೈಟ್? ಸೊ ESIC ಹಾಸ್ಪಿಟಲ್ ದೊಡ್ಡಬಳ್ಳಾಪುರ ರೀಸೆಂಟ್ ಆಗಿ ಇನಾಗ್ರೇಷನ್ ಆಗಿದೆ. ಇಲ್ಲಿ ನಿಮಗೆ ಹ್ಯೂಜ್ ವೇಕೆನ್ಸಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಜೊತೆಗೆ ನಮ್ಗೆ ESIC ಇದೆ ರಾಜಾಜಿನಗರಲ್ಲಿ. ಇಲ್ಲಿ ಕೂಡ ಲಾಸ್ಟ್ ನಾರ್ಸೆಟ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ನರ್ಸಿಂಗ್ ಆಫೀಸರ್ಸ್ ಗಳು ವರ್ಕ್ ಮಾಡ್ತಿದ್ದಾರೆ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಅಕಾಡೆಮಿಯಿಂದ. ಹಾಗೂ ಇಲ್ಲಿ ESIC ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಗುಲ್ಬರ್ಗಾ, ಈ ಹಾಸ್ಪಿಟಲ್ ಅಲ್ಲಿ ಕೂಡ ರೀಸೆಂಟ್ ಆಗಿ ರಿಕ್ರೂಟ್ಮೆಂಟ್ ಆಗಿದೆ. ಸೊ ದಟ್ ಈಸ್ ಥ್ರೂ ದಿ ESIC UPSC ESIC ಎಕ್ಸಾಮ್ ಕ್ಲಿಯರ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲೂ ಕೂಡ ವರ್ಕ್ ಮಾಡ್ತಿದ್ದಾರೆ. ಮತ್ತು ನಾರ್ಸೆಟ್ 9 ಕ್ಲಿಯರ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ESIC ಮಾಡೆಲ್ ಹಾಸ್ಪಿಟಲ್ ಪೀಣ್ಯ ಬೆಂಗಳೂರಲ್ಲಿ ಇಲ್ಲೂ ಕೂಡ ವರ್ಕ್ ಮಾಡ್ತಿದ್ದಾರೆ. ಸೊ ಇದು ಅಪಾರ್ಚುನಿಟಿ ಅನ್ನಲ್ವಾ? ಇದಕ್ಕೂ ಕೂಡ ನಾವು ಗ್ರೇಟ್ ಅಪಾರ್ಚುನಿಟಿ ಅಂತೀವಿ. ಇದ್ರ ಜೊತೆಗೆ ನಿಮಗೆ ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಎಕ್ಸ್ಪೆಕ್ಟೆಡ್ ಇದೆ ನಿಮ್ ಹಾನ್ಸ್ ಎಕ್ಸಾಮ್ ಕೂಡ ಕ್ಲಿಯರ್ ಮಾಡಬಹುದು, ಕರಿಬಹುದು. ಅದ್ರ ಜೊತೆಗೆ RRB ಅಗೇನ್ ಇಂದ ಕರ್ನಾಟಕ RRB ಪೋಸ್ಟ್ ಗಳು ಬರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಜಸ್ಟ್ ನೀವು ಪ್ರಿಪೇರ್ ಆಗಿರಿ ಪರ್ಫೆಕ್ಟ್ ಆಗಿ. ಸೊ ಅವಾಗ ನಿಮ್ದು ಸೆಲೆಕ್ಷನ್ ಆಗುತ್ತೆ, ಸೆಟಲ್ ಆಗುತ್ತೆ ಲೈಫ್ ಇನ್ ಕರ್ನಾಟಕ. ಓಕೆ, ಸೊ ಇದಿಷ್ಟು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ನೋಡಿ ನಮ್ಮ ಹತ್ರ ಎಷ್ಟು ಅಪಾರ್ಚುನಿಟೀಸ್ ಗಳಿದೆ, ಸ್ಟಿಲ್ ನಾವು ಅದನ್ನೇ ಕೇಳ್ತೀವಿ, ಸರ್ ಅಪಾರ್ಚುನಿಟೀಸೇ ಇಲ್ಲ. ಇದು ಅಪಾರ್ಚುನಿಟೀಸ್ ಅಲ್ವಾ? ESIC ಮಾಡೆಲ್ ಹಾಸ್ಪಿಟಲ್ ಪೀಣ್ಯ. ಇವಾಗ ನಾನು ಬ್ಯಾಂಗ್ಳೂರಲ್ಲಿ ಲೈಕ್ ನಾನು ಹೈದರಾಬಾದ್ ಅಲ್ಲಿ ವರ್ಕ್ ಮಾಡ್ತೀನಿ ಏಮ್ಸ್ ಅಲ್ಲಿ. ನನ್ಗೆ ಲೈಕ್ ನಾನು ಫ್ರೆಶರ್ ಅಂತಾನೆ ಕನ್ಸಿಡರ್ ಮಾಡ್ಕೊಂಡು, ನನಗೆ ಆಲ್ರೆಡಿ 3 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ. ನನಗೆ ಫ್ರೆಶರ್ ಅಂತ ಕನ್ಸಿಡರ್ ಮಾಡ್ಕೊಂಡು ನನಗೊಂದು 90,000 ಸ್ಯಾಲರಿ ಬರ್ತಿದೆ. ಅರೆ ನಿಮ್ಗೂ ಕೂಡ 90,000 ಸ್ಯಾಲರಿ ಬರ್ತಿದೆ ESIC ಅಲ್ಲಿ. ವೆರಿ ಸಿಂಪಲ್. ಸೊ ದಿಸ್ ಇಸ್ ಆಲ್ಸೋ ಎನ್ ವೆರಿ ಇಂಪಾರ್ಟೆಂಟ್ ಅಂಡ್ ಬಿಗ್ ಅಪಾರ್ಚುನಿಟಿ. ಅಂಡ್ ಇಫ್ ಯು ಆರ್ ವರ್ಕಿಂಗ್ ಇನ್ ದ ಗುಲ್ಬರ್ಗಾ ESIC, ನೀವು ಗುಲ್ಬರ್ಗಾ ESIC ವರ್ಕ್ ಮಾಡ್ತಿದ್ರೆ ಅಗೇನ್ ನಿಮ್ಗೆ 90,000 ಪ್ಲಸ್ ಸ್ಯಾಲರಿ ಇನ್ ಹ್ಯಾಂಡ್ ಬರುತ್ತೆ. ಅಂಡ್ ESIC ಹಾಸ್ಪಿಟಲ್ ರಾಜಾಜಿನಗರ್ ವರ್ಕ್ ಮಾಡ್ತಿದ್ರೆ ನರ್ಸಿಂಗ್ ಆಫೀಸರ್ ಆಗಿ ಅಗೇನ್ ಅಲ್ಲಿನೂ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿ ನಾವೇನ್ ಹೇಳ್ಬೋದು ಅಂತಂದ್ರೆ 90,000 ಪ್ಲಸ್ ಸ್ಯಾಲರಿ ನಿಮ್ಗೆ ಇನ್ ಹ್ಯಾಂಡ್ ಇರುತ್ತೆ. ಓಕೆ, ಸೊ ESIC ದೊಡ್ಡಬಳ್ಳಾಪುರ ಸೇಮ್ ಆಗಿ. ಸೊ ಜಸ್ಟ್ ನಿಮ್ಗೆ ಅಲ್ಲಿ TA DA ಗಳು ಡಿಫರೆನ್ಸ್ ಆಗ್ತಿರುತ್ತೋ, ಬಟ್ ಬೇಸಿಕ್ ಸ್ಯಾಲರಿ ಅಂಡ್ ಆಲ್ ಅಲವೆನ್ಸಸ್ ವಿಲ್ ಬಿ ಸೇಮ್.
ಓಕೆ, ಸೊ TADAಗಳು ಡಿಪೆಂಡ್ ಆನ್ ದ ಕ್ಯಾಟಗರಿ ಆಫ್ ದಿ ಸಿಟಿ XYZ ಅಂತ ನಿಮ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕ್ಯಾಟಗರಿ ಇರುತ್ತೆ. ಅದ್ರ ಪ್ರಕಾರ ನಿಮ್ಗೆ ಅಲವೆನ್ಸಸ್ ಗಳು ಬರ್ತಿರ್ತವೆ. ಒಂದು 5,000 10,000 ಹಿಂದೆ ಮುಂದೆ ಆಗುತ್ತೆ ಒಂದು ಹಾಸ್ಪಿಟಲ್ ಮತ್ತೊಂದು ಹಾಸ್ಪಿಟಲ್ ಅಷ್ಟೇ. ಸೊ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಪಾರ್ಚುನಿಟೀಸ್ ನಿಮ್ ಮುಂದೆ ಇದೆ ಇವಾಗ, ಮತ್ತು ಹ್ಯೂಜ್ ವೇಕೆನ್ಸಿ ಎಕ್ಸ್ಪೆಕ್ಟೆಡ್ ಇದೆ ನಾನು ಹೇಳ್ತೀನಿ. ಇವಾಗ ಕರ್ನಾಟಕ ಗೌರ್ಮೆಂಟ್ ಅವರೇ 1,300 ವೇಕೆನ್ಸಿಗಳನ್ನ ಕರೆದ್ರೆ ಅಲ್ಲಿ ನಿಮ್ ಲೈಫ್ ಸೆಟಲ್ ಆಗ್ಬಿಡುತ್ತೆ. ಸೊ ಅಗೇನ್ ಅಲಾಂಗ್ ವಿತ್ ಯು ಕ್ಯಾನ್ ಟ್ರೈ ಫಾರ್ ದಿ ESSC ಆಲ್ಸೋ, ಯು ಕ್ಯಾನ್ ಟ್ರೈ ಫಾರ್ ನಿಮ್ಯಾನ್ಸ್ ಆಲ್ಸೋ, ಯು ಕ್ಯಾನ್ ಟ್ರೈ ಫಾರ್ ದಿ RRB ಎಕ್ಸಾಮ್ ಆಲ್ಸೋ, ಅಂಡ್ ಯು ಕ್ಯಾನ್ ಜಾಯಿನ್ ಫ್ರಮ್ ಸ್ಟೇಟ್ ಟು ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ. ನಾನು ಏನ್ ಹೇಳ್ತಿರೋದು ಅಂತಂದ್ರೆ ರೆಡಿ ಆಗಿ, ಪ್ರಿಪೇರ್ ಆಗಿ, ನಿಮ್ಮನ್ನ ನೀವು ಕಾನ್ಫಿಡೆಂಟ್ ಲೈಕ್ ಎಕ್ಸಾಮ್ ಕರೆದ್ರೆ ನಾನು ಕ್ಲಿಯರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಇಟ್ಕೊಳ್ಳಿ. ಅಪಾರ್ಚುನಿಟೀಸ್ ಯಾವಾಗ್ಲೂ ಕೂಡ ಬಂದ್ ಹಿಟ್ ಮಾಡುತ್ತೆ. ಅಂಡ್ ಸ್ಟೇಟ್ ಗೌರ್ಮೆಂಟ್ ಅಪಾರ್ಚುನಿಟೀಸ್ ಬಂದ್ರೆ ಅವ್ರು ನಿಮ್ಗೆ ಜಾಸ್ತಿ ಟೈಮ್ ಕೊಡಲ್ಲ, ಓನ್ಲಿ 1 or 2 months ಟೈಮ್ ಮಾತ್ರ ನಿಮಗೆ ಪ್ರಿಪೇರ್ ಮಾಡಕ್ ಕೊಡ್ತಾರೆ. ಅದ್ ಅಷ್ಟರಲ್ಲಿ ನಾನು ಪೂರಾ ನರ್ಸಿಂಗ್ ಕವರ್ ಮಾಡಿ ನಾನು ಎಲ್ಲಾನು ಓದಿ ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾನ್ ಏನ್ ಹೇಳೋದು ಅಂತಂದ್ರೆ ರೆಡಿ ಆಗಿ ನೋಡಿ. ಸಿಲೆಬಸ್, ನರ್ಸಿಂಗ್ ಸಿಲೆಬಸ್ ಮಾತ್ರ ಸೇಮ್ ಇರುತ್ತೆ. RRBಗೂ ಏಮ್ಸ್ಗೂ KEAಗೂ ಎಲ್ಲದಕ್ಕೂ. ನರ್ಸಿಂಗ್ ಅಂತಂದ್ರೆ ಅದೇ ಫಂಡಮೆಂಟಲ್ ಆಫ್ ನರ್ಸಿಂಗ್, ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಮತ್ತು OBG ಪೀಡಿಯಾಟ್ರಿಕ್ ಇದೇ ಎಲ್ಲ ಇರುತ್ತೆ ಸೇಮ್. ಬಟ್ ನಾನ್ ನರ್ಸಿಂಗ್ ಅಲ್ಲಿ ಅಂದ್ರೆ ಈಗ KEAದವರು ಸ್ವಲ್ಪ ಕನ್ನಡ ಗ್ರಾಮರ್ ಅದೆಲ್ಲ ಹಾಕ್ತಾರೆ. RRB ಅವರು ಒಂದ್ ಸ್ವಲ್ಪ 30 ನಾನ್ ನರ್ಸಿಂಗ್ ಕ್ವಶನ್ ಇರುತ್ತೆ. ನಾರ್ಸೆಟ್ ಅಲ್ಲಿ ಒಂದು 20 ನಾನ್ ನರ್ಸಿಂಗ್ ಕ್ವಶನ್ ಇರುತ್ತೆ. ಇದಿಷ್ಟು ಬಿಟ್ರೆ ಏನ್ ಕೋರ್ ಸಿಲೆಬಸ್ ಇದೆ, ಆ ಕೋರ್ ಸಿಲೆಬಸ್ ಸೇಮ್ ಇದೆ ಎಲ್ಲರದ್ದು. ಅಟ್ ಲೀಸ್ಟ್ ನೀವು ಕೋರ್ ಸಿಲೆಬಸ್ ನ ಟಾರ್ಗೆಟ್ ಮಾಡಿ ಕಂಪ್ಲೀಟ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಎಕ್ಸಾಮ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆದಾಗ ಅವಾಗ ಬೇಕಾದ್ರೂ ನೀವು ಲೈಕ್ ನಾನ್ ನರ್ಸಿಂಗ್ ಲೈಕ್ ಒಂದ್ ಸ್ವಲ್ಪ ಕನ್ನಡ ಗ್ರಾಮರ್ ಆಗಿರ್ಬೋದು, ನಾನ್ ನರ್ಸಿಂಗ್ ಕಡೆ ಒಲವು ಕೊಟ್ಟು ನೀವು ಅವಾಗ ಒಂದು ಅರ್ಧ ಗಂಟೆ ಡೈಲಿ ಟೈಮ್ ಕೊಟ್ಟು ಆಲ್ರೆಡಿ ಓದಿದ್ನ ರಿವೈಸ್ ಮಾಡ್ತಾ ಇದ್ರೆ ಆರಾಮಾಗಿ ಸೆಲೆಕ್ಷನ್ ಆಗುತ್ತೆ. ಸೊ 100% ಎಫರ್ಟ್ ನ ನೀವು ಸೆಲೆಕ್ಷನ್ ಕಡೆ ಕೊಡಿ, ಡೆಫಿನೆಟ್ ಆಗಿ ನಿಮ್ ಲೈಫ್ ಆಗುತ್ತೆ ಇದರಲ್ಲಿ. ಓಕೆನಾ? ಸೊ ಸರ್ ನೆಕ್ಸ್ಟ್ ಈ ESSC ಎಕ್ಸಾಮ್ಗಳು ಹೆಂಗ್ ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ, ನೆಕ್ಸ್ಟ್ ESSC ಎಕ್ಸಾಮ್ಗಳು ಅಗೇನ್ ಥ್ರೂ ದಿ ನಾರ್ಸೆಟ್ 11 ಮುಖಾಂತರ ಕಂಡಕ್ಟ್ ಮಾಡ್ತಾರೆ. ಈ ನಾರ್ಸೆಟ್ 11 ನ ಡೇಟ್ ಕೂಡ ಆಲ್ರೆಡಿ ಅನೌನ್ಸ್ ಆಗಿದೆ. ಸೊ ಇದು ಯಾವಾಗ ಆಗುತ್ತೆ ಸರ್ ಅಂತಂದ್ರೆ ನೋಡಿ, ನಾರ್ಸೆಟ್ 11 ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಇರುತ್ತೆ. ನಾರ್ಸೆಟ್ 10, 9 ಲೈಕ್ 7, 8 ಎಲ್ಲಾನು ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಇತ್ತು. ಸ್ಟೇಜ್ 1 ನಾವು ಪ್ರಿಲಿಮ್ಸ್ ಅಂತ ಹೇಳ್ತೀವಿ, ಸ್ಟೇಜ್ 2 ನ ಮೇನ್ಸ್ ಅಂತ ಹೇಳ್ತೀವಿ. ಸ್ಟೇಜ್ 1 ಯಾವಾಗ ಇರುತ್ತೆ ಅಂತಂದ್ರೆ ಎಕ್ಸಾಮ್ ಡೇಟ್ ನೋಡಿ ಇಲ್ಲಿ, ಎಂಟ್ರಾನ್ಸ್ ಎಕ್ಸಾಮ್ ಡೇಟ್ 12 ಸೆಪ್ಟೆಂಬರ್ 2026 ಗೆ ಸ್ಟೇಜ್ 1 ಎಕ್ಸಾಮ್ ಇರುತ್ತೆ. ಅಂಡ್ ಸ್ಟೇಜ್ 2 ಎಕ್ಸಾಮ್ ಯಾವಾಗ ಇರುತ್ತೆ ಅಂತಂದ್ರೆ 30th ಸೆಪ್ಟೆಂಬರ್ 2026 ಗೆ ನಿಮ್ಗೆ ಸ್ಟೇಜ್ 2 ಎಕ್ಸಾಮ್ ಇರುತ್ತೆ. ಓಕೆ, ಸೊ ಸರ್ KE ಎಕ್ಸಾಮ್ ಯಾವಾಗ ಇರುತ್ತೆ ಅಂತಂದ್ರೆ KE ಎಕ್ಸಾಮ್ ಡೇಟ್ ಅಂಡ್ ಆಲ್ ದ ಡೀಟೇಲ್ಸ್ ಅಬೌಟ್ ದಿ KE ಎಕ್ಸಾಮ್. ಅಂದ್ರೆ ಈ ಕರ್ನಾಟಕದಲ್ಲಿ ಏನು 1,300 ರೆಕ್ರೂಟ್ಮೆಂಟ್ ನಾವು ಮಾಡ್ತೀವಿ ಅಂತ ಅಂದಿದ್ದಾರೆ, ಅದ್ರ ಬಗ್ಗೆ ನಾವು ಅಫಿಷಿಯಲ್ ಆಗಿ ಅನೌನ್ಸ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀವಿ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಮ್ದು ವಾಟ್ಸ್ಆಪ್ ಚಾನಲ್ ಇದೆ, ಅದರಲ್ಲಿ ನೀವು ಜಾಯಿನ್ ಆಗಿ ಅದರ ಲಿಂಕ್ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತು ಈ KE ಎಕ್ಸಾಮ್ ಮತ್ತು RRB ಎಕ್ಸಾಮ್ ಮತ್ತು ನಾರ್ಸೆಟ್ ಎಕ್ಸಾಮ್ಗೆ ನೀವು ರೆಡಿ ಆಗ್ತಿದ್ರೆ, ಪ್ರಿಪೇರ್ ಆಗ್ತಿದ್ರೆ, ಇದನ್ನ ಕ್ಲಿಯರ್ ಮಾಡ್ಬೇಕು ಅಂತಿದ್ರೆ ನಾನು ನಿಮಗೆ ಸ್ಟಡಿ ಮೆಟೀರಿಯಲ್ ಕೂಡ ಹೇಳ್ತೀನಿ, ಅದನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಸೊ KE ಎಕ್ಸಾಮ್ ಕಂಪ್ಲೀಟ್ ಡೀಟೇಲ್ಸ್ ಅಫಿಷಿಯಲ್ ಆಗಿ ಫುಲ್ ಆಗಿ ಬಂದ್ಮೇಲೆ ಹೇಳ್ತೀವಿ. ಫಾಲ್ಸ್ ಇನ್ಫಾರ್ಮೇಶನ್ ಕೊಡೋದು ವೇಸ್ಟ್ ಆಫ್ ಟೈಮ್, ವೇಸ್ಟ್ ಎಲ್ಲಾನು ವೇಸ್ಟ್ ಅದು. ಓಕೆ, ಫಾಲ್ಸ್ ಇನ್ಫಾರ್ಮೇಶನ್ ಹಿಂದೆ ಹೋಗಬೇಡಿ. ಸೊ KE ಎಕ್ಸಾಮ್ ಅಫಿಷಿಯಲ್ ಆಗಿ ಅನೌನ್ಸ್ ಆದ್ಮೇಲೆ ಮಾತ್ರ ನಾವು ಹೇಳ್ತೀವಿ. ಓಕೆ, ಅಲ್ಲಿವರೆಗೂ ನಾವು ಇನ್ಫಾರ್ಮೇಶನ್ ಈ ತರ ಅಂತ ಹೇಳ್ಬೋದು. ಎಕ್ಸ್ಪೆಕ್ಟೆಡ್ ಡೇಟ್ ಹೇಳ್ಬೋದು. ನೆಕ್ಸ್ಟ್ ಫೈನಾನ್ಸಿಯಲ್ ಇಯರ್ ಗಿಂತ ಮೊದಲು ಈ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಯಾಕಂತಂದ್ರೆ ಈ ಫೈನಾನ್ಸಿಯಲ್ ಇಯರ್ ಅಲ್ಲಿ ಇದು ಕ್ಲಿಯರ್ ಆದ್ರೆ ಅದು ಡೆಫಿನೆಟ್ ಆಗಿ ಕ್ಲಿಯರ್ ಮಾಡುತ್ತೆ. ಬೇಕಂದ್ರೆ ಗೌರ್ಮೆಂಟ್ ಮೇಲೆ ಪ್ರೆಷರ್ ಇದೆ, ಹಂಗಾಗಿ ನಾವು ಎಕ್ಸ್ಪೆಕ್ಟೆಡ್ ಆಗಿ ಹೇಳ್ಬೋದು. ಬಟ್ ಡೆಫಿನೆಟ್ ಆಗಿ ಇದ್ರ ಡೇಟ್ ಇವಾಗಲೇ ಆಗುತ್ತೆ ಅಂತ ಯಾರಿಂದಾನು ಹೇಳಕ್ ಸಾಧ್ಯ ಇಲ್ಲ. ಹೇಳಿದ್ರೆ ಸುಮ್ಮನೆ ನಿಮ್ಗೆ ಫಾಲ್ಸ್ ಇನ್ಫಾರ್ಮೇಶನ್ ಕೊಡ್ತಿದಾರೆ ಅಷ್ಟೇ. ಓಕೆ, ಸೊ ನಿಮ್ಹಾನ್ಸ್ ಅಂಡ್ RRB ನೋಡಿ, RRB ಅವರು ಡೆಫಿನೆಟ್ ಆಗಿ ನವೆಂಬರ್ ಹಾಗೂ ಡಿಸೆಂಬರ್ ಅಲ್ಲಿ ನಿಮ್ಗೆ ಎಕ್ಸಾಮ್ ನ ಕರೀತಾರೆ. ಯಾಕಂದ್ರೆ ಇವರು ಆಲ್ರೆಡಿ ಒಂದು ಕ್ಯಾಲೆಂಡರ್ ರಿಲೀಸ್ ಮಾಡಿದ್ದಾರೆ. ಆ ಕ್ಯಾಲೆಂಡರ್ ಅಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸಸ್ ಲೈಕ್ ನರ್ಸಿಂಗ್ ಸೂಪರ್ಡೆಂಟ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದ ಪ್ಯಾರಾಮೆಡಿಕಲ್ ಆಫ್ ದಿ RRB. ಸೊ ಅವರು ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಟೆಂಟೇಟಿವ್ ಆಗಿ ಡೇಟ್ ಕೊಟ್ಟಿದ್ದಾರೆ. ಸೊ ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಆದ್ರೆ ಸೆಪ್ಟೆಂಬರ್ ಅಲ್ಲಿ ನಾರ್ಸೆಟ್ ಎಕ್ಸಾಮ್ ಕೂಡ ಕ್ಲಿಯರ್ ಮಾಡಬಹುದು. ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ನಡೀತಕ್ಕಂತ ನಿಮ್ಹಾನ್ಸ್ ಹಾಗೂ RRB ಎಕ್ಸಾಮ್ ಕೂಡ ಕ್ಲಿಯರ್ ಮಾಡಬಹುದು. ಹಾಗೂ ಈ KE ಎಕ್ಸಾಮ್ ಕೂಡ ನೀವು ಕ್ಲಿಯರ್ ಮಾಡ್ಕೋಬಹುದು ಇದರ ಎಕ್ಸಾಮ್ ಡೇಟ್ ಅನುಸಾರವಾಗಿ. ಓಕೆ, ಸೊ ಒನ್ಸ್ ನೀವು ರೆಡಿ ಆದ್ರೆ ನೀವು ಎಲ್ಲಾನು ಆರಾಮಾಗಿ ಕ್ಲಿಯರ್ ಮಾಡ್ಕೋಬಹುದು. ಓಕೆ ಸರ್, ಇವಾಗ ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತಂದ್ರೆ, ಸೊ ನಾನು ನಿಮ್ಗೆ ಹೇಳಿದೆ ಆಲ್ರೆಡಿ ನಾವು 1,000ಕ್ಕಿಂತ ಜಾಸ್ತಿ ನರ್ಸಿಂಗ್ ಆಫೀಸರ್ಗಳನ್ನ ವೇರಿಯಸ್ ಇನ್ಸ್ಟಿಟ್ಯೂಟ್, ಓಕೆ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಂದ್ರೆ PGIMR ಆಗಿರ್ಬೋದು, ಜಿಪ್ಮರ್ ಆಗಿರ್ಬೋದು, ಏಮ್ಸ್ ಆಗಿರ್ಬೋದು, ESSC ಬಹಳಷ್ಟು ಕಳೆದ ಒಂದು 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾವು ಲೈಕ್ ಟ್ರೈನ್ ಮಾಡ್ತಾ ಸೊ ಇಲ್ಲಿವರೆಗೂ ಬಂದಿದೆ. ಸೊ ನಿಮ್ಗೂ ಕೂಡ ಅಂದ್ರೆ ಕರ್ನಾಟಕದಲ್ಲಿ ಯಾರು ಲೈಫ್ ಸೆಟಲ್ ಮಾಡ್ಕೋತೀರಿ ಅಂತಿದ್ರೆ ಅವರಿಗೂ ಕೂಡ ನಾವು ಟ್ರೈನ್ ಮಾಡ್ತೀವಿ. ಸೊ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್
ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆಪ್ ಅಲ್ಲಿ ನಿಮ್ಗೆ ಲೈಕ್ KE ಸ್ಟಾಫ್ ನರ್ಸ್ ಅಂತ ಒಂದು ಬ್ಯಾಚ್ ಇರುತ್ತೆ, ನಾರ್ಸೆಟ್ ಅಂತ ಬ್ಯಾಚ್ ಇರುತ್ತೆ. ಇದರಲ್ಲಿ ನಿಮ್ಗೆ A1 ಪ್ಲಾನ್ ಸಿಗುತ್ತೆ. A1 ಪ್ಲಾನ್ ಎರಡರಲ್ಲೂ A1 ಪ್ಲಾನ್ ಇದೆ. ಸೊ ಆ A1 ಪ್ಲಾನ್ ಅಲ್ಲಿ ನಿಮ್ಗೆ ಲೈಫ್ ಚೇಂಜಿಂಗ್ ಕಂಟೆಂಟ್, ಏನೇನ್ ಪ್ರಿಪರೇಷನ್ ಬೇಕು ಫ್ರಮ್ 0 to advance ಕ್ಲಾಸಸ್, PDF ನೋಟ್ಸ್, ಟೆಸ್ಟ್ ಸೀರೀಸ್, practice questions, subject wise test, previous year questions, everything which you required for your selection for the NARCET exam to join the ESIC in the Karnataka, you have in this particular course. Okay, so ಅದನ್ನ ಹೇಗೆ ನಾವು ತಗೋಬಹುದು? So you can say, you can click on the NARCET or the KA box. After that it will open like this. Okay, ಅದಾದ್ಮೇಲೆ ನಿಮ್ಗೆ ಈ ತರ ಕೋರ್ಸ್ ಗಳು ಓಪನ್ ಆಗ್ತವೆ. ಇಲ್ಲಿ A2 ಪ್ಲಾನ್ ಅಂತ ಇದೆ. A2 ಪ್ಲಾನ್ ಇಸ್ ಪ್ಯೂರ್ಲಿ ಫಾರ್ ದ ಟೆಸ್ಟ್ ಸೀರೀಸ್. ಇಂಡಿಯಾದಲ್ಲಿ ಬೆಸ್ಟ್ ನರ್ಸಿಂಗ್ ಟೆಸ್ಟ್ ಸೀರೀಸ್, highest direct striking question test series in India is that is master nursing classes test series. So ಇಲ್ಲಿ ನಿಮಗೆ A2 ಪ್ಲಾನ್ ಓನ್ಲಿ ಸರ್ ನನಗೆ ಟೆಸ್ಟ್ ಸೀರೀಸ್ ಬೇಕು, ಆಲ್ರೆಡಿ ನಾನು ಬೇರೆ ಕಡೆ ಕೋಚಿಂಗ್ ಆಲ್ರೆಡಿ ಮುಗಿಸಿದೀನಿ, ನನಗೆ ಕ್ವಶನ್ ಪ್ರಾಕ್ಟೀಸ್ ಗೆ ಟೆಸ್ಟ್ ಸೀರೀಸ್ ಬೇಕು ಅಂತಂದ್ರೆ A2 ಪ್ಲಾನ್ ತಗೊಳ್ಳಿ. ಸರ್ ಇಲ್ಲ ಸರ್ ನಾನು ಬಹಳ ದಿನ ಆಯ್ತು ಗ್ಯಾಪ್ ಮಾಡಿ, ನಾನು ಏನೂ ಗೊತ್ತೇ ಇಲ್ಲ, ನಾನು ಜಾಸ್ತಿ ಒಂದು 5 ವರ್ಷದಿಂದ ಬೇರೆ ಕಡೆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ, ಒಂದು ಕಾಲೇಜಲ್ಲಿ ಟ್ವಿಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸರ್, ನನಗೆ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ನನಗೆ ಕಂಪ್ಲೀಟ್ ಪ್ರಿಪರೇಷನ್ ಬೇಕು ಅಂತಂದ್ರೆ A1 ಪ್ಲಾನ್ ತಗೊಳ್ಳಿ. ಸೊ ಇಲ್ಲಿ ಜಾಸ್ತಿ ರೇಟ್ ತೋರಿಸುತ್ತೆ, ಇಷ್ಟಿಲ್ಲ ರೇಟ್ ಇದ್ರದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಆಫರ್ ಇರುತ್ತೆ, ಆ ಆಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಮೌಂಟ್ ಇದು ಕಡಿಮೆ ತೋರಿಸುತ್ತೆ. ಆ ಅಮೌಂಟ್ ನ ನೀವು ಪೇ ಮಾಡಿ ಈ ಕೋರ್ಸ್ ನ ಆಕ್ಟಿವೇಟ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ ಅಂತಂದ್ರೆ ಇಲ್ಲಿ ನಾರ್ಸೆಟ್ ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತವೆ. ಇಲ್ಲಿ ಸಬ್ಜೆಕ್ಟ್ ವೈಸ್ ಈಚ್ ಅಂಡ್ ಎವ್ರಿ ಟಾಪಿಕ್ ನೀವೇನು ಓದ್ತಿದ್ರ ಆ ಟಾಪಿಕ್ ಮೇಲೆ ಪ್ರಾಕ್ಟೀಸ್ MCQ ಸಪರೇಟ್ ಆಗಿ ಪ್ರಾಪರ್ಲಿ ಡಿಸೈನ್ಡ್ ವೇ ಅಲ್ಲಿ ಸಿಗುತ್ತೆ. ಹಾಗೂ ಎವ್ರಿ ನರ್ಸಿಂಗ್ ಅಂಡ್ ನಾನ್ ನರ್ಸಿಂಗ್ ಕ್ಲಾಸಸ್ ಗಳು ಸಿಗ್ತವೆ ಕಂಪ್ಲೀಟ್ ಆಗಿ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ. ಮತ್ತು ಇಲ್ಲಿ ಆಪ್ ಚಾಟ್ ಬಾಕ್ಸ್ ಇರುತ್ತೆ. ಎನಿ ಡೌಟ್ಸ್ ಎನಿ ಟೈಮ್ ನಿಮ್ಗೆ ಡೌಟ್ಸ್ ಬಂದ್ರೆ ನೀವು ಆಪ್ ಅಲ್ಲಿ ಚಾಟ್ ಅಲ್ಲಿ ಕಮೆಂಟ್ ಮಾಡ್ಬಿಟ್ಟು ನಿಮ್ ಡೌಟ್ ನ ನೀವು ಕ್ಲಿಯರ್ ಮಾಡ್ಕೋಬಹುದು. ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ PDF ನೋಟ್ಸ್ ಸಿಗುತ್ತೆ ಮತ್ತು ಇಲ್ಲಿ ನಿಮ್ಗೆ ಡೈಲಿ ಲೈವ್ ಟೆಸ್ಟ್ ಸೀರೀಸ್ ಇರುತ್ತೆ. ಸೊ 6 AM ಇಂದ 11 PM ನೈಟ್, ಮಾರ್ನಿಂಗ್ 6 AM ಇಂದ ನೈಟ್ 11 PM ವರೆಗೂ ನಿಮ್ಗೆ ಡೈಲಿ ಲೈವ್ ಟೆಸ್ಟ್ ಇರುತ್ತೆ. ಇದರ ಆಲ್ ಇಂಡಿಯಾ ರ್ಯಾಂಕ್ ನ ನಾವು 11:30 PM ಗೆ ನಮ್ಮ ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀವಿ. ಓಕೆ, ಸೊ ದಟ್ ಆಲ್ ಥಿಂಗ್ ಯು ವಿಲ್ ಗೆಟ್ ಇನ್ ದ A1 ಪ್ಲಾನ್. ಇನ್ A2 ಪ್ಲಾನ್ ಪ್ರೀವಿಯಸ್ ನೋ ಕ್ಲಾಸಸ್. ಓಕೆ, ಕ್ಲಾಸಸ್ ಇಲ್ಲ, PDF ನೋಟ್ಸ್ ಇಲ್ಲ, ನಿಮ್ಗೆ ಡೈಲಿ ಲೈವ್ ಟೆಸ್ಟ್, ಸಬ್ಜೆಕ್ಟ್ ವೈಸ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆಲ್ಲಾನು ನಿಮ್ಗೆ A2 ಪ್ಲಾನ್ ಅಲ್ಲಿ ಸಿಗುತ್ತೆ. ಓಕೆನಾ? ಸೊ ಹಾಗೆ ಎವ್ರಿ ಸಂಡೇ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಿಮ್ಗೆ ಫ್ರೀ ಎಕ್ಸಾಮ್ ಕೂಡ ಇರುತ್ತೆ. ಸಂಡೇ ಫ್ರೀ ಎಕ್ಸಾಮ್ ಬಾಕ್ಸ್ ಅಲ್ಲಿ ಹೋಗಿ ನೀವು ಅದನ್ನು ಕೂಡ ಅಟೆಂಡ್ ಮಾಡ್ಕೋಬಹುದು. ಓಕೆ, ಸೊ ಇನ್ ಕನ್ಸಿಡರ್ ನೀವು ಇವಾಗ A1 ಪ್ಲಾನ್ ತಗೊಂಡ್ರೆ ಅಂತಂದ್ರೆ ಏನೇನೆಲ್ಲ ಸಿಗುತ್ತೆ. ಫಸ್ಟ್ ನಾವು ಪ್ಲಾನ್ ಹಾಕೊಡ್ತೀವಿ ನಿಮ್ಗೆ. ಸ್ಟಡಿ ಪ್ಲಾನ್ ಇರುತ್ತೆ, ಕಂಪ್ಲೀಟ್ ಕೌನ್ಸಿಲಿಂಗ್ ಇರುತ್ತೆ, ಇದಕ್ಕೆ ಹೇಗೆ ನೀವು ಪ್ರಿಪೇರ್ ಆಗ್ಬೇಕು 0 ಇಂದ ಅಂತ ಹೇಳ್ಬಿಟ್ಟು. ಸೊ ಸ್ಟಡಿ ಪ್ಲಾನ್ ಅಂಡ್ ಕಂಪ್ಲೀಟ್ ಕೌನ್ಸಿಲಿಂಗ್ ವಿಡಿಯೋನ ನೀವು ನೋಡ್ಬಿಟ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಫುಲ್ ಪ್ಲಾನ್ ಸಿಗುತ್ತೆ, ಟೈಮ್ ಟೇಬಲ್ ಸಿಗುತ್ತೆ. ಓಕೆ, ಕ್ಲಾರಿಟಿ ಸಿಗುತ್ತೆ, ಏನ್ ಮಾಡ್ಬೇಕು ನೀವು ಪ್ರಿಪರೇಷನ್ ಅಲ್ಲಿ, ಏನ್ ಮಾಡಬಾರ್ದು ಪ್ರಿಪರೇಷನ್ ಅಲ್ಲಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಕ್ಲಾಸಸ್ ಇರುತ್ತೆ, ಪ್ಲಸ್ ಅದ್ರ PDF ನೋಟ್ಸ್ ಇರುತ್ತೆ, ಅಂಡ್ ಡೈಲಿ ಲೈವ್ ಟೆಸ್ಟ್ ಇರುತ್ತೆ, ಅಂಡ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಇರ್ತವೆ, RRB ನರ್ಸಿಂಗ್ ಸೂಪರ್ಡೆಂಟ್ ಕ್ವಶನ್ ಪೇಪರ್ ಕೂಡ ಇದರಲ್ಲಿ ನಿಮ್ಗೆ ಸಿಗ್ತವೆ. ಸೊ ಇಷ್ಟು ನೀವು ಪ್ರಿಪೇರ್ ಆಗಿ ಮತ್ತು KEದು ಅಫಿಷಿಯಲ್ ಆಗಿ ಅನೌನ್ಸ್ ಆದ್ಮೇಲೆ ಸಪರೇಟ್ ಕ್ರಾಶ್ ಕೋರ್ಸ್ ನ ಲಾಂಚ್ ಮಾಡ್ತೀವಿ. ಅಲ್ಲಿ ನಿಮಗೆ ಪ್ಯೂರ್ ಆಗಿ ನಾವು ನಿಮ್ಗೆ ಪ್ರಿಪರೇಷನ್ ಸ್ಟ್ರಾಟಜಿಸ್ ಅಂಡ್ ಕಂಪ್ಲೀಟ್ ಆಗಿ ನಾವು ನಿಮ್ಗೆ ಹೇಳ್ತೀವಿ. ಅದು ಕ್ರಾಶ್ ಕೋರ್ಸ್ ಆಗಿರುತ್ತೆ. ಫುಲ್ ಕೋರ್ಸ್ ತಗೊಂಡು ಯಾರು ಮುಗಿಸಿದ್ದಾರೆ ಅವರಿಗೆ ರ್ಯಾಂಕ್ ಬೂಸ್ಟರ್ ಆಗಿರುತ್ತೆ, ಅವರಿಗೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಪುಷ್ ಆಗೋಕೆ ಒಳಗಡೆ ಹೋಗೋಕೆ ಹೆಲ್ಪ್ ಮಾಡುತ್ತೆ. ಮತ್ತು ಯಾರು ಆಲ್ರೆಡಿ ಕೋಚಿಂಗ್ ಮುಗಿಸಿ ಗ್ಯಾಪ್ ಮಾಡಿದ್ರೆ ಅವರಿಗೂ ಕೂಡ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ ಕ್ರಾಶ್ ಕೋರ್ಸ್. ಸೊ ಅದರ ಡೀಟೇಲ್ಸ್ ಗಳನ್ನ ಎಲ್ಲಾನು ನಾವು ನಿಮಗೆ ಶೇರ್ ಮಾಡ್ತೀವಿ ಒನ್ಸ್ ಆಫ್ಟರ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಫ್ ದಿ ಜಾಬ್ಸ್. ಓಕೆ, ಸೊ ಸದ್ಯಕ್ಕೆ ಕರ್ನಾಟಕ ಗೌರ್ಮೆಂಟ್ ಅವರು ಇಷ್ಟು ಅಶ್ಯೂರೆನ್ಸ್ ಕೊಟ್ಟಿದ್ದೇವೆ, ಆದಷ್ಟು ಬೇಗ ನರ್ಸಿಂಗ್ ಅಧಿಕಾರಿಗಳು ಅಥವಾ ಶಿಕ್ಷಕರನ್ನು ನಾವು ನೇಮಕಾತಿ ಮಾಡ್ತೀವಿ, 1300ಕ್ಕಿಂತ ಜಾಸ್ತಿನೇ ತಗೋತೀವಿ ಅಂತ ಹೇಳಿದ್ದಾರೆ. ಸೊ ಇದು ನಿಮ್ಗೊಂದು ಬಿಗ್ ಅಪಾರ್ಚುನಿಟಿ ಇದೆ. ಅದ್ರ ಜೊತೆಗೆ ESIC ಇಲ್ಲಿ ಕಂಟಿನ್ಯೂಸ್ ರೆಕ್ರೂಟ್ಮೆಂಟ್ ಆಗ್ತಿದೆ ನಾರ್ಸೆಟ್ ಥ್ರೂ. ಸೊ ಅದನ್ನ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ನಾವೇನ್ ಹೇಳಕ್ ಆಗಲ್ಲ. ನಮ್ದು ಕೆಲಸ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದು, ಪ್ರಾಪರ್ ಆಗಿ ಗೈಡ್ ಮಾಡೋದು, ಕೌನ್ಸಿಲ್ ಮಾಡೋದು, ಟ್ರೈನ್ ಮಾಡೋದು ಮತ್ತು ನಿಮ್ಮನ್ನ ಎಕ್ಸಾಮ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಪುಷ್ ಮಾಡಕ್ಕೆ ಹೆಲ್ಪ್ ಮಾಡೋದು. ಸೊ ಬಟ್ ಫೈನಲ್ ಸೆಲೆಕ್ಷನ್ ಡಿಪೆಂಡ್ಸ್ ಆನ್ ಯು. ಸೊ ನೋಡಿ, ಇವಾಗ ನಾವು ಹೇಳ್ತಿದೀವಿ ಲೈಕ್ ಇಷ್ಟು ಜನ ನಾವು ಸೆಲೆಕ್ಷನ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಸಿಕ್ಕಾಪಟ್ಟೆ ಜನ ಟ್ರೈನ್ ತಗೊಂಡಿರ್ತಾರೆ, ಎಲ್ಲರೂ ಸೆಲೆಕ್ಟ್ ಆಗಿರಲಿ. ಯಾಕಾಗಿರ್ಲಿ ಹೇಳಿ? ಯಾರು ಕೆಲವೊಬ್ರು ಏನ್ ಮಾಡ್ತಾರೆ, ಕೋರ್ಸ್ ನ ಪರ್ಚೇಸ್ ಮಾಡ್ತಾರೆ, ಅಲ್ಲಿಗೆ ಬಿಟ್ಬಿಡ್ತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ಫ್ಯಾಮಿಲಿ ಇಶ್ಯೂ ಸರ್, ಓದಕ್ ಆಗಿಲ್ಲ ಸರ್, ಅದು ಸರ್ ಇದು ಸರ್ ಅಂತ ನೆಪ ಹೇಳ್ತಾರೆ. ಬಟ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಫುಲ್ ಕೋರ್ಸ್ ನ ಹೆಂಗ್ ಯೂಸ್ ಮಾಡ್ಕೋತಾರ ಅಂತಂದ್ರೆ, ಸೊ ಅವರು ಕೊಟ್ಟಿರ್ತಕ್ಕಂಥ $1 $2 ಏನೇ ಕೊಟ್ಟಿರ್ಲಿ, ಅದು ಕೊಟ್ಟಿರ್ತಕ್ಕಂಥ 10 ಪಟ್ಟು ಆ ಕೋರ್ಸ್ ನ ಯೂಸ್ ಮಾಡ್ಕೊಂಡಿರ್ತಾರೆ. ಅವ್ರ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರ್ತಾರೆ. ಸೊ
ನೀವು ಕೇಳಿ ಕರ್ನಾಟಕದಲ್ಲಿ ಯಾರ್ಯಾರು ಲೈಕ್ ನಿಮ್ ಫ್ರೆಂಡ್ಸ್ ಯಾರನ್ನ ಇದ್ರೆ ಲೈಕ್ ASIC ಅವರಲ್ಲಿ ಯು ಕ್ಯಾನ್ ಆಸ್ಕ್ ಟು ದೆಮ್ ಅಬೌಟ್ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್. ಸೊ ದೇ ನೋ ವಾಟ್ ಇಸ್ ದ ಸ್ಟ್ರೈಕ್ ರೇಟ್, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಇನ್ ದ ಪ್ರಾಸೆಸ್ ಆಫ್ ದಿ ಸೆಲೆಕ್ಷನ್ ಆಸ್ ಅ ನರ್ಸಿಂಗ್ ಆಫೀಸರ್. ಸೊ ನಿಮಗೆ ಕರೆಕ್ಟ್ ಆಗಿ ಅವರು ಕೂಡ ಗೈಡ್ ಮಾಡ್ತಾರೆ. ಯಾಕಂದ್ರೆ ಬಹಳಷ್ಟು ಜನ ಅಭ್ಯರ್ಥಿಗಳು ನಮ್ಮಲ್ಲಿ ಬಂದು ಟ್ರೈನಿಂಗ್ ತಗೊಂಡು ಹೋದವರು ಖುಷಿಯಾಗಿ ಹೋಗಿದ್ದಾರೆ. ಯಾಕಂದ್ರೆ ರಿಸಲ್ಟ್ ಬೆಸ್ಟ್ ಬಂದು, ಯಾಕಂದ್ರೆ ನಮ್ದು ಡೆಡಿಕೇಟೆಡ್ ಟೀಮ್ ಇದರ ಹಿಂದ್ಗಡೆ ಕುತ್ಕೊಂಡು ಸಿಕ್ಕಾಪಟ್ಟೆ ವರ್ಕ್ ಮಾಡುತ್ತೆ. ಸುಮ್ಮನೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಲೈಕ್ ಎಕ್ಸಾಮ್ ಗಳಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೊಡೋದಂದ್ರೆ ಮಜಾಕಿಲ್ಲ. ಸೊ ನಾವು ಅದ್ರಿಗೆ ಸಿಕ್ಕಾಪಟ್ಟೆ ವರ್ಕ್ ಮಾಡ್ಬೇಕಾಗುತ್ತೆ. ಸೊ ವಿ ವಿಲ್ ವರ್ಕ್ ಫಾರ್ ದಟ್ ಒನ್ ಅಂಡ್ ವಿ ವಿಲ್ ವರ್ಕ್ ಫಾರ್ ದಿ ಎಕ್ಸಲೆನ್ಸ್. ಅಂಡ್ ಅಗೇನ್ ಒನ್ ಮೋರ್ ಟೈಮ್ ಐ ಆಮ್ ಗಿವಿಂಗ್ ದ alert you all, huge vacancy is going to come in the state government. Just be prepared. All the best from the master nursing classes. ನಿಮ್ಗೆ ಯಾವುದೇ ರೀತಿಯಾದಂತ ಡೌಟ್ ಇದ್ರು ಸೊ ನೀವು ಜಸ್ಟ್ ವಾಟ್ಸಪ್ ಮಾಡ್ಬೋದು. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಫೀಡ್ಬ್ಯಾಕ್ ಕೂಡ ಇದೆ, ಎಷ್ಟು ಸ್ಯಾಲ್ರಿ ಬಂದಿದೆ ಅನ್ನೋದಕ್ಕೆ. ನಮ್ದೊಂದು ಸ್ಟೂಡೆಂಟ್ಸ್ ASIC ಪೇನೆಯಲ್ಲಿ ವರ್ಕ್ ಮಾಡ್ತೀವಿ, ಅವರು ನಮಗೆ ಲೈಕ್ ಮೆಸೇಜ್ ಮಾಡಿರೋದು, ಸರ್ ನನ್ನ ಫಸ್ಟ್ ಸ್ಯಾಲ್ರಿ ಕ್ರೆಡಿಟ್ ಆಯ್ತು ಅಂತ. ಅವ್ರ ಸ್ಯಾಲ್ರಿ ನೋಡಿ ಎಷ್ಟು ಬಂದಿದೆ ಅಲ್ಲಿ, 93,380 rupees. ಓಕೆ, ಸೊ ಇಷ್ಟು ಸ್ಯಾಲ್ರಿ ಫಸ್ಟ್ ಸ್ಯಾಲ್ರಿ. ಓಕೆ, 93,386 rupees ಫಸ್ಟ್ ಸ್ಯಾಲ್ರಿ. ಓಕೆ, ಸೊ ಅವರು ಲೈಕ್ ಇಲ್ಲಿ ನಮ್ಮ ಹತ್ರ ಕಲ್ತು ಲೈಕ್ ಟ್ರೈನಿಂಗ್ ಆಗಿ ಸೊ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಕೋರ್ಸ್ನ ಯೂಸ್ ಮಾಡ್ಕೊಂಡು ಅವರು ಅಲ್ಲಿ ಸೆಲೆಕ್ಷನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಈ ತರ ಬಹಳಷ್ಟು ಜನ ಅಭ್ಯರ್ಥಿಗಳಿದ್ದಾರೆ. ಲೈಕ್ ಅವ್ರು ಮಾಡಿದಂದ್ರೆ ನೀವು ಕೂಡ ಮಾಡ್ಬೋದು. ಅವ್ರಿಗೆ ಹೆಂಗ್ ಟ್ರೈನ್ ಮಾಡಿದೀವಿ ಸೇಮ್ ಟ್ರೈನಿಂಗ್ ನಾವು ನಿಮ್ಗೆ ಕೊಡ್ತೀವಿ. ಸೊ ಅದನ್ನ ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಡಿಪೆಂಡ್ ಆನ್ ಯು. ಓಕೆ, ಅಂಡ್ ನಿಮ್ಗೆ ಯಾವುದೇ ರೀತಿಯಂತ ಡೌಟ್ಸ್ ಇದ್ರು ಏನಿದ್ರು ಜಸ್ಟ್ ಈ ವಾಟ್ಸಪ್ ನಂಬರ್ ಮೇಲೆ ನೀವು ಮೆಸೇಜ್ ಮಾಡಿ. ಸೊ ದಟ್ ಈಸ್ 8971949620 ಅಂಡ್ ವಾಟ್ಸ್ಆಪ್ ಚಾನಲ್ ನ ಕೂಡ ಜಾಯ್ನ್ ಆಗಿ. ಇದರ ಲಿಂಕ್ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತು ಫುಲ್ ಫ್ಲೆಡ್ಜ್ ಬೆಸ್ಟ್ ಕ್ವಾಲಿಟಿ ಪ್ರಿಪರೇಷನ್ಗೋಸ್ಕರ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಆಪ್ ನ ಡೌನ್ಲೋಡ್ ಮಾಡ್ಕೊಡಿ. ಇಂಡಿಯಾದಲ್ಲಿ ಒಂದೇ ಒಂದು ಆಪ್ ಇದೆ 4.9 ರೇಟಿಂಗ್ ಇರೋದು. ಸೊ ಬಿಕಾಸ್ every aspirants came here is went with a satisfaction and their rating is this one. Okay, and ಯಾರು ಇಲ್ಲಿ ಬಂದಿದ್ದಾರೆ, ಕಲ್ತಿದ್ದಾರೆ, ಓದಿದ್ದಾರೆ, ಅವರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅನ್ನೋದ್ರ ಮುಖಾಂತರ ಇದನ್ನು ನಿಮಗೆ ಕ್ಲಿಯರ್ ಆಗಿ ಗೊತ್ತು ಮಾಡಿಸುತ್ತೆ. ಓಕೆ, ಸೊ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತು ಯಾರ್ಯಾರು ಲ್ಯಾಪ್ಟಾಪ್ ಯೂಸರ್ಸ್ ಇದ್ದೀರಾ, ಐಫೋನ್ ಯೂಸರ್ಸ್ ಇದ್ದೀರಾ, ಸೊ ನಿಮಗೂ ಕೂಡ ಲೈಕ್ ಸಪರೇಟ್ ಆ್ಯಪ್, ಸಪರೇಟ್ ವೆಬ್ಸೈಟ್ ಇದೆ. ಸೊ ನೀವು ನಮಗೆ ಈ ನಂಬರ್ ಅಲ್ಲಿ ಮೆಸೇಜ್ ಮಾಡಿ, ಲೈಕ್ ಸರ್ ನಾನು ಲೈಕ್ ಐಫೋನ್ ಯೂಸರ್, ನಾನು ಲೈಕ್ ಲ್ಯಾಪ್ಟಾಪ್ ಯೂಸರ್, ಐ ವಾಂಟ್ ಲಿಂಕ್. ಸೊ ಜಸ್ಟ್ ಯು ಮೆನ್ಷನ್ ಲೈಕ್ ದಿಸ್, ವಿ ವಿಲ್ ಪ್ರೊವೈಡ್ ದಟ್ ಒನ್. ಓಕೆ, ಅಂಡ್ ಇದ್ರ ಜೊತೆಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಜಸ್ಟ್ ಮತ್ತೊಮ್ಮೆ ಹೇಳ್ತಿದ್ದೀನಿ, ಅಪಾರ್ಚುನಿಟೀಸ್ ಇದೆ, ಯೂಸ್ ಮಾಡ್ಕೊಳ್ಳಿ. ನಾವು ಇದೀವಿ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ, ಡೋಂಟ್ ವರಿ. ಸೊ ನಾವು ಯಾರಿಗೆ ಹೆಲ್ಪ್ ಮಾಡ್ತೀವಿ ಅಂದ್ರೆ ಯಾರು ರೆಡಿ ಇದ್ದಾರೆ ಪ್ರಿಪೇರ್ ಆಗಕ್ಕೆ ಅವ್ರಿಗೆ ಮಾತ್ರ ನಾವು ಪುಷ್ ಮಾಡ್ತೀವಿ, ಅವ್ರಿಗೆ ಮಾತ್ರ ನಾವು ಹೆಲ್ಪ್ ಮಾಡ್ತೀವಿ. ಮತ್ತು ನಾವು ಹೆಲ್ಪ್ ಮಾಡ್ತೀವಿ ಅಂತಂದ್ರೆ ಸುಮ್ಮನೆ ನಿಮ್ಗೆ ಟೀಚ್ ಮಾಡಿ ಬಿಡಲ್ಲ. ಎವ್ರಿ ಸ್ಟೆಪ್ ಆಫ್ ಯುವರ್ ಪ್ರೊಸೆಸ್ ವಿ ವಿಲ್ ಹೆಲ್ಪ್ ಯು. ಓಕೆ, ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ಹಿಯರ್. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳು, ವಾಟ್ಸಪ್ ಚಾನೆಲ್ಗಳು ಮತ್ತು ನಿಮ್ಮ ಏನೇನು ಸ್ಟಡಿ ಗ್ರೂಪ್ಸ್ ಗಳಿದಾವೆ, ನಿಮ್ ಫ್ರೆಂಡ್ಸ್ ಇದಾರೆ, ಅವ್ರ ಹತ್ರ ಶೇರ್ ಮಾಡಿ, ಕಾಲೇಜ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಓಕೆ, ಸೊ ಯಾಕಂದ್ರೆ ಈ ತರ ಅಪಾರ್ಚುನಿಟೀಸ್ಗಳು ಬಹಳ ರೇರ್ ಆಗಿ ಬರ್ತಾವ ಕರ್ನಾಟಕದಲ್ಲಿ. ಬಂದಾಗ ಯೂಸ್ ಮಾಡ್ಕೊಳ್ಳೋದನ್ನ ನೀವು ಕಲೀರಿ. ಸೊ ಮತ್ತೆ ನಿಮ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಆದ್ಮೇಲೆ ಮತ್ತೆ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀವಿ, ಹೆಂಗ್ ಅಪ್ಲಿಕೇಶನ್ ಹಾಕ್ಬೇಕು ಎಲ್ಲವನ್ನ ಹೇಳ್ತೀವಿ. ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಥ್ಯಾಂಕ್ ಯು ಅಂಡ್ ವಿ ವಿಲ್ ಮೀಟ್ ಅಗೇನ್. ತಬ್ ತಕ್ ಜೈ ಹಿಂದ್ ಜೈ ಭಾರತ್. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ. ಬಾಯ್.